ದೇಶದ ಬೆನ್ನೆಲುಬು ರೈತರು. ರೈತರ ಅನ್ನೊಂದು ವಿಚಾರದಲ್ಲಿ ಬಂದ್ರೆ ಸಾಕಷ್ಟು ಕಾರ್ಖಾನೆಗಳಾಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಗಳಾಗಿರ್ಬೋದು, ರೈತರ ವಿಚಾರದಲ್ಲಿ ಅನೇಕ ಒಂದು ಬೆಲೆ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಹೋರಾಟಗಳನ್ನ ಕೂಡ ತಾವು ನೋಡ್ತಾ ಇರ್ತೀರಿ. ಇವತ್ತು ಆ ಒಂದು ಹೋರಾಟದ ಒಂದು ವಿಚಾರದಲ್ಲಿ ಬಂದ್ರೆ ಬೀದರ್ ಜಿಲ್ಲೆಗೆ ಇತಿಹಾಸ ಉಳ್ಳಂತ ಒಂದು BSSK ಸಕ್ಕರೆ ಕಾರ್ಖಾನೆ ಬಗ್ಗೆ ತಮ್ಗೆಲ್ರಿಗೂ ಕೂಡ ಗೊತ್ತು. ಬಹಳ ಹಿನ್ನೆಲೆ ಉಳ್ಳಂತ ಕಾರ್ಖಾನೆ, ಜೊತೆಗೆ ಸಾಕಷ್ಟು ರೈತರನ್ನ ಏನಂತಂದ್ರೆ ಇವತ್ತು ಅವರ ಒಂದು ಜೀವನಾಡಿಯಾಗಿರ್ತಕ್ಕಂಥ ಒಂದು ಕಾರ್ಖಾನೆ. ಈ ಕಾರ್ಖಾನೆಯು ಸಾಲದ ಹೊರೆಯಿಂದ ಮುಚ್ಚಲ್ಪಟ್ಟಿತ್ತೋ, ಇವತ್ತು ತಾಂತ್ರಿಕ ದೋಷದಿಂದ ಮುಚ್ಚಲ್ಪಟ್ಟಿತ್ತೋ ಅನ್ನೋದು ಕೂಡ ಸಾಕಷ್ಟು ವಿಚಾರಗಳಿದೆ. ಇದೀಗ ಏನಂತಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದ್ರೆ ಫ್ಯಾಕ್ಟ್ರಿ ಪುನರಾರಂಭ ಆಗ್ಬೇಕು ಅನ್ನೋದು ಸಾಕಷ್ಟು ಹೇಳಿಕೆಗಳನ್ನ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಜೊತೆಗಿದ್ದಾರೆ BSSK ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಕೂಡ. ಸೊ ಇವರು ಕೂಡ ಏನ್ ಹೇಳ್ತಾರೆ ಈ ಒಂದು ಕಾರ್ಖಾನೆ ವಿಚಾರದಲ್ಲಿ, ಸೊ ರೈತರಿಗಾಗಿರ್ತಕ್ಕಂಥ ಅನ್ಯಾಯ, ನಷ್ಟ ಇತ್ಯಾದಿ ವಿಚಾರಗಳಲ್ಲಿ ನಾವು ಸಂಪೂರ್ಣ ಮಾಹಿತಿಗಳನ್ನ ಪಡ್ಕೋಣ. ಸೊ ಮೊದಲನೇದಾಗಿ ತಮ್ಗೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ಇವತ್ತು ತಮ್ಮ ಒಂದು ಪ್ಯಾನಲ್ನಲ್ಲಿ ಅಧ್ಯಕ್ಷರಾದಂತ ಸುಭಾಷ್ ಕಲ್ಲೂರಿ ಅವರು ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಮುಖ್ಯಮಂತ್ರಿಯವರೆಗೂ ಕೂಡ ಹೋಗಿದ್ರು. ಸೊ ಇಲ್ಲಿನ ನಾಯಕರವರೆಗೂ ಕೂಡ ಸಂಭಾಷಣೆಗಳಾಯ್ತು. ಸೊ ಆಗ್ಲೂ ಕೂಡ ಏನಂದ್ರೆ ಒಂದು ಯಾವುದೇ ಒಂದು ವಿಚಾರದಲ್ಲಿ ಇವತ್ತು ಮತ್ತೆ ಆರಂಭವಾಗುವಂತ ಚರ್ಚೆಗಳ ಇದೀಗ ನಡೀತಾ ಇದೆ. ಈ ಒಂದು ಚರ್ಚೆ ವಿಚಾರದಲ್ಲಿ ಬಂದ್ರೆ ತಮ್ಮ ಹೋರಾಟದ ಪರಿಕಲ್ಪನೆಗಳಾಗಿರ್ಬೋದು, ಜೊತೆಗೆ ಕ್ರೆಡಿಟ್ ಅನ್ನೋ ಒಂದು ವಿಚಾರನೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳಾಗ್ತದ. ತಾವೇ ಹೇಳ್ತೀರಿ ಈ ಒಂದು ಕ್ರೆಡಿಟ್ ಅನ್ನೋ ವಿಚಾರದಲ್ಲಿ ಬಂದ್ರೆ? ಸರ್, ನಾವು 2021ರಲ್ಲಿ ಏನಂತಂದ್ರೆ ನಮ್ ಚುನಾವಣೆಯಾಗಿ ಸುಭಾಷ್ ಅವರ ನೇತೃತ್ವದಾಗ ಏನಂತಂದ್ರೆ ಎಲೆಕ್ಷನ್ ಆಗಿ ನಮ್ಗೆ ಬಂತು. ಬಂದಾಗ ಏನಂದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಇದ್ದಿದ್ದಿಲ್ಲ, ಬಂದಾಗಿತ್ತು ಅವಸ್ಥೆಯಲ್ಲಿ ಇತ್ತು. ಯಾವಾಗ ಕಲ್ಲೂರು ಅಧ್ಯಕ್ಷ ಆದ್ರು ಅವಾಗ ಅಲ್ಲಿ ಏನೂ ವ್ಯವಸ್ಥೆ ಇದ್ದಿಲ್ಲ. ಒಂದ್ ರೂಮ್ ಇದ್ದಿಲ್ಲ, ಒಂದ್ ಕಂಪ್ಯೂಟರ್ ಇದ್ದಿಲ್ಲ, 5 ವರ್ಷದಿಂದ ಅಕೌಂಟ್ ಇದ್ದಿದ್ದಿಲ್ಲ. ಎಲ್ಲ ಮೀಟಿಂಗ್ ಮಾಡಿ ಹೆಂಗಾರ ಮಾಡ್ಬೇಕು, ಪ್ರಾರಂಭ ಮಾಡ್ಬೇಕು ಅಂತಂದಾಗ ಒಂದು ಲೆಕ್ಕಪತ್ರ ರೆಡಿ ಮಾಡ್ಬೇಕು. ಆಡಿಟ್ ಇದ್ದೇನೆ ಏನೂ ಆಗಿಲ್ಲ, ರಿನ್ಯೂವಲ್ ಆಗಂಗಿಲ್ಲ, ಏನೂ ಆಗಿಲ್ಲ. ಆಡಿಟ್ ಮಾಡಿದ್ವಿ 3-4 ತಿಂಗಳು ಕುಂತು. ನಂತರ ಪ್ರೊಸೀಜರ್ ಚಾಲು ಆಯ್ತು. ನಾ ಯಾಕೆ ಮಾತು ಹೇಳ್ತೀನಿ ಅಂದ್ರ, ನಾವ್ ಯಾವಾಗ ಎಲೆಕ್ಷನ್ ಬಂದಿದ್ದೆವು ಅವಾಗ ಫ್ಯಾಕ್ಟ್ರಿ ಚಾಲು ಇದ್ದಿಲ್ಲ. ಜನ ನಂತರ ಇವ್ರು ಬಂದ್ ಮಾಡಿದಾರ ಅಂತ. ನಾವು ಆರ್ಸ್ ಬಂದಾಗ ಅದು ಚಾಲು ಇದ್ದಿದ್ದಿಲ್ಲ. ಆ ಟೈಮ್ನಾಗೆ ಬಂದಾಗಿದ್ವಿ. ನಾವು ಬಂದ್ಮೇಲೆ ಪ್ರಾರಂಭ ಮಾಡಿದೀವಿ. ಪರ್ಸನಲ್ ಗ್ಯಾರಂಟಿ ಕೊಟ್ಟು ಅದಕ್ಕೆ ಎಲ್ಲೆಲ್ಲಿಂದ ದುಡ್ಡು ತಂದು ಸಾಕಷ್ಟು ಪ್ರಯತ್ನ ಮಾಡಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೀವಿ. ಒಂದ್ ಸೀಸನ್ ನಡೆಸಿದೀವಿ. ಅದು ಬಿಫೋರ್ 2016ರಿಂದ 20 ತನಕ ಫ್ಯಾಕ್ಟ್ರಿ ಅವ್ಯವಸ್ಥೆಯಲ್ಲಿ ಇತ್ತು, ಚೆನ್ನಾಗಿ ನಡೆದಿದ್ದಿಲ್ಲ. ಅವಾಗೆಲ್ಲ ಇಕ್ವಿಪ್ಮೆಂಟ್ಸ್ ಖರಾಬ್ ಆಗಿವು. 1 ವರ್ಷ 2 ವರ್ಷ ಬಂದಿತ್ತು ಫ್ಯಾಕ್ಟ್ರಿ. ಆ ಜಂಗಟ್ಟಿನ ಕಾರಣ ಏನದಂತಂದ್ರೆ ನಮ್ಗೆ ಜ್ಯೂಸ್ ಏನದ ಅಂತಂದ್ರೆ ಸೋರ್ ಹೋಯ್ತು. ಸೋರ್ ಹೋಗಿ ಏನದಂತಂದ್ರೆ ನಮ್ಗ ಫ್ಯಾಕ್ಟ್ರಿ ಸತಾಸ್ತು. ಫ್ಯಾಕ್ಟ್ರಿ ಪ್ರಾರಂಭ ಮಾಡಕ್ 1 ತಿಂಗಳು ಲೇಟ್ ಆಗಿ ಸಿಲಕ್ ನಮ್ಗೆ ಗ್ಯಾಂಗ್ನು ಸಿಗ್ಲಿಲ್ಲ. ಹಿಂಗಾಗಿ ನಮ್ ರಿಕವರಿನೂ ಕಮ್ಮಿ ಬಂತು. ಇಲ್ಲ ಅಂತಂದ್ರೆ ನಮ್ಗೆ ಯಾವ್ದೂ ದುಡ್ಡಿನ ಕೊರತೆ ಇರ್ತಿದಿಲ್ಲ. ಈ ಒಂದು ಕೊರತೆಯಿಂದ ನಮ್ ದುಡ್ಡಿನ ಕೊರತೆ ಇತ್ತು. ಅದ ನಂತರ ನಾವು ಅದೇ ವರ್ಷ ಏನಂತಂದ್ರೆ ರೈತರ ಜನರಲ್ ಬಾಡಿ ಕರೆದು ನಾವು ಲೀಸ್ ಕೊಡ್ಬೇಕು ಫ್ಯಾಕ್ಟ್ರಿಗೆ, ಒಳ್ಳೇದಾಗ್ತದೆ ಅಂತಂದಾಗ ಎಲ್ಲರೂ ಲೀಸ್ ಕೊಡ್ರಿ ಅಂತೇಳಿ ಪ್ರಸ್ತಾವನೆ ಕೊಟ್ರು. ಅದೇ ವರ್ಷ ಏನಂದ್ರೆ ನಾವು ಲೀಸ್ ಕೊಡುವಮ್ಮಿ ಸುಮ್ಮನೆ ಒಂದು ಇಥನಾಲ್ ಅಲ್ಲಿ ಏನೇ ಅಲ್ಲಿ ನಮ್ಗೆ ಯಾವ ತರದ ಏನಾದ್ರು ಲೋನ್ ಸಿಗ್ತಾ ಇಲ್ಲ. NP ಆಗಿತ್ತು, DC ಬ್ಯಾಂಕ್ NP ಆಗಿತ್ತು. ನಮ್ ಪೀರಿಯಡ್ದಾಗ ನಾವ್ ಏನ್ ಅಮೌಂಟ್ ಬಂದ್ರು ಅದ್ರಾಗ 50% DC ಬ್ಯಾಂಕ್ ಅವ್ರು ಕಟ್ಟಿದ್ವಿ. ಅವರು ನಮ್ಗೆ ಹೆಲ್ಪ್ ಮಾಡಿಲ್ಲ. 5.25 ಕೋಟಿ ರೂಪಾಯಿ ನಾವು ಕಟ್ಟಿದ್ವಿ. ಯಾಕಂದ್ರೆ DC ಬ್ಯಾಂಕ್ ಆಕ್ಚುಲಿ ಅಂತಂದ್ರ BSSK ಲಿಂದ DC ಬ್ಯಾಂಕ್ ಕಟ್ಟಿಗೆದ್ರಿ. ಹಿಂದಕ್ಕೆ ಏನಂದ್ರ ನಾವು ಸಣ್ಣವರಿಂದ ನೋಡ್ತೀವಿ, ಕ್ರಾಪ್ ಲೋನ್ ಏನಂದ್ರೆ ಇಲ್ಲೇ ಕಟ್ಟಾಗಬೇಕು, ಇಲ್ಲಿಂದ ಬಡ್ಡಿ ಕಟ್ಟಾಗಬೇಕು, ರೊಕ್ಕ ಜಮಾ ಆದಾಗ ಅವ್ರು ಬಡ್ಡಿ ತಗೋಬೇಕು. ಈ ವ್ಯವಸ್ಥೆ ಅದ್ರಲಿಂದೇ DC ಬ್ಯಾಂಕ್ ಆಗಿದೆ ಇವತ್ತು. ಆದ್ರೆ ಅವರು ಸಹಕಾರ ಕೊಡ್ಲಿಲ್ಲ. 5.5 ಕೋಟಿ 6 ಕೋಟಿ ರೂಪಾಯಿ ನಾವು DC ಬ್ಯಾಂಕ್ ಅವ್ರಿಗೆ ಕಟ್ಟಿದೆವು. ಅದ್ರ ನಂತರ ಏನಂತಂದ್ರೆ ನಾವು ಯಾಕೋ ಇದು ಯಾವ್ದು ಲೋನ್ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಏನಂತಂದ್ರೆ ಲೀಸ್ ಹೋಗ್ಬೇಕಂತ ಪ್ರಸ್ತಾವನೆ ಆದಾಗ ಲೀಸ್ ಆಯ್ತು. ಈ ಪ್ರೊಕ್ಯೂರ್ಮೆಂಟ್ ಅಂದಾಗ ಏನದಂದ್ರ ಅವಾಗ ನಮ್ಮ ಮಿನಿಸ್ಟರ್ಗಳೆಲ್ಲ ಕೂಡಿ ಏನಂದ್ರ ಮಾಡ್ಕೊಟ್ರು. ಶಂಕರ್ ಮುನಿಕೊಪ್ಪ ಇದ್ರು ನಮಗೆ ಇನ್ಚಾರ್ಜ್ ಉಸ್ತುವಾರಿ ಮಂತ್ರಿಗಳು. ಮಾಡಿಸಿ ಏನದ ಅಂತಂದ್ರ ನಮ್ ಟೆಂಡರ್ ಕರೆದ್ರು 2 ಸಲ. ಟೆಂಡರ್ದಾಗ 4-5 ಜನ ಪಾರ್ಟಿಸಿಪೇಟ್ನು ಆದ್ರು. ಪಾರ್ಟಿಸಿಪೇಟ್ ಆದಾಗ ಅವ್ರು ಹೇಳಿದ್ರು, ಸರ್ ಬಡ್ಡಿ ಬಹಳ ಆಗಿದೆ, ಇದಕ್ಕೆ ನಾವು 350 ಕೋಟಿ ರೂಪಾಯಿ ಅಂತ ನೋಡ್ರ ವರ್ಕೌಟ್ ಆಗಿಲ್ಲ, ಬಡ್ಡಿ ಕಮ್ಮಿ ಮಾಡಿಸಿ OTS ಮಾಡಿಸ್ಕೊರಿ, ನಾವು ಲೀಸ್ ನಾವು ರೆಡಿ ಇದ್ದೀವಿ ಅಂತ. ಆ ಪ್ರಸ್ತಾವನೆ ಎಲ್ಲರೂ ಸಲ್ಲಿಸಿದ್ರು. ಅದ್ರ ನಂತರ ಆ ಪ್ರಸ್ತಾವ ನಾವು ಗೌರ್ಮೆಂಟ್ ಸೆಲೆಕ್ಷನ್ ಕಮ್ಮಿ ಮಾಡ್ಬೇಕಂತ ಅಂದಾಗ ನಾವು DC ಬ್ಯಾಂಕ್ ಕೋಪರೇಟ್ ಕೊಡ್ಲಿಲ್ಲ. ಆ ಟೈಮ್ನಾಗ ಬೇರೆ ಯಾರು ಕೋಪರೇಟ್ ಕೊಡ್ಲಿಲ್ಲ. ಹಿಂಗೆ ಪ್ರೊಸೀಜರ್ ಬಂತು. ಅದ್ರ ನಂತರ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈಶ್ವರ್ ಖಂಡ್ರೆ ಅವ್ರ ನೇತೃತ್ವ 2 ಮೀಟಿಂಗ್ ಆದ್ರಿ. ಸ್ಟಾರ್ಟಿಂಗ್ ನಮ್ಗೆ ಏನದ, ನೀವು ಯಾರ ಲೀಸ್ ತೊಗೊಂಬರಿ ಕರ್ಕೊಂಬರಿ ಮಾಡೋಣ ಅಂತಿದ್ರು.
ಲೀಸ್ ತಗೊಂಡ್ ಬಂದ್ರಿ. ಬಂದ ನಂತರ ಒಂದ್ಸಲ ಮೀಟಿಂಗ್ ಆಯ್ತು. ಮೀಟಿಂಗ್ ಆಗಿದ್ಮ್ಯಾಗ ಎಲ್ಲರೂ ಇದ್ರು. ಈಶ್ವರಕ್ಕೆ ಉಸ್ತುವಾರಿ ಮಂತ್ರಿಗಳು ಇಬ್ಬರು ಇದ್ರು, ಎಲ್ಲಾ ಶಾಸಕರಿದ್ರು, ಮಾಜಿ ಶಾಸಕರಿದ್ರು, MLC ಗಳಿದ್ರು ಆ ಮೀಟಿಂಗ್ ನಲ್ಲಿ, ಬೆಳಗಾಂ ಮೀಟಿಂಗ್ ನಲ್ಲಿ ಇದ್ದಾಗ ಲೀಸ್ ದವನಿಗೆ ಎಲ್ಲರೂ ಭೇಟಿಗೆ ಅವನು ಮಾತಾಡ್ತಾನೆ. ಎಲ್ಲ ಫೈನಲ್ ಆಗಿ ಏನಂದ್ರು ಅವಾಗ ಆ ಟೈಮ್ನಾಗ ನಮ್ಮ ಉಸ್ತುವಾರಿ ಮಂತ್ರಿಗಳು CM ಬರೋಕೆ ಫೈನಲ್ ಮಾಡ್ಕೊಂಬರಿ ಅಂತ ಹೇಳಿದ್ರು. ಅದ್ರ ನಂತರ ಅದು ಅಲ್ಲೇ ಬಿಟ್ರು, ಅದಲ್ಲೇ ಸ್ಟಾಪ್ ಆಯ್ತು. ಅದು ಯಾಕಾಯ್ತು, ಯಾಕೆ ಆಡ್ಲಿತ್ತು, ಅದು ನಾವು ಅಷ್ಟು ದೊಡ್ಡವರಿಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಇಷ್ಟೇ ಅದ, ಲೀಸಿಗೆ ಹೋಗೋದು. ಸರ್ ನಾವು ಲೀಸ್ ಸಲುವಾಗಿ ಏನ್ ಪ್ರೊಸೀಜರ್ ಮಾಡ್ಬೇಕು ಪೂರಾ ಮಾಡಿಟ್ಟಿವಿ. ಹೌದು, ನಾವು ನಮ್ ಡ್ಯೂಟಿ ಏನ್ ಮಾಡೋದಿತ್ತು, ನಮ್ಮ ಆಡಳಿತ ಮಂಡಳಿ ನಾವು ಏನ್ ಮಾಡ್ಬೇಕಿತ್ತು ಅದೆಲ್ಲ ಪೂರಾ ಮಾಡಿಟ್ಟಿವಿ. ನಾವೇನಾದ್ರಾಗ ನಮ್ಮ ದುಡ್ಡು ಕೊಟ್ರಿಂದ ನಾವು ಇವ್ರಿಗೆ ಕೇಳತ್ತಿಲ್ಲ, ನಮ್ಮ ಮತ್ತೊಂದು ಕೊಟ್ರಿಂದ ನಾವು ಕೇಳತ್ತಿಲ್ಲ. ರೈತರು ಒಳ್ಳೇದಾಗಬೇಕು, ಕಾರ್ಮಿಕರು ಒಳ್ಳೇದಾಗಬೇಕು, ಜಿಲ್ಲೆಗೆ ಏನಾದ್ರು ಒಂದು ಒಳ್ಳೆ ಹೆಸರು ತರಬೇಕು. ಯಾಕಂದ್ರೆ ನಾವು ಹಳಕೆಡಲ್ಲಿ ಬೀದಾಗ ನಾವು ಸುಮಾರು 6 ತಿಂಗಳು ನಾವು ಫ್ಯಾಕ್ಟ್ರಿ ಚಾಲು ಇಟ್ಟಾಗ ಅಲ್ಲಿಂದ ಅಷ್ಟು ಹೋಟೆಲ್ದವ್ರು, ದುಕಾನ್ದವ್ರು ಎಲ್ಲರೂ ಬಹಳ ಖುಷಿ ಇದ್ರಿ. ಯಾಕಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಯ್ತಾರ. ಆ ಉದ್ದೇಶ ಇಟ್ಕೊಂಡು ಏನಂತಂದ್ರೆ ನಮಗ ಅದು ಅನಿಸ್ತದ. ಒಂದ್ ವೇಳೆ ಇಲ್ಲ ಜಿಲ್ಲಾದಾಗ ಇದು ಸೆಂಟರ್ ಪಾಯಿಂಟ್ ಅದ, ನಮಗೆ ಬೇರೆ ಫ್ಯಾಕ್ಟ್ರಿಗಿನ್ನೂ ಬಹಳ ಸೆಂಟರ್ ಪಾಯಿಂಟ್ ಅದ. ರೈತರೇನೋ ಬಹಳ ವಿಶ್ವಾಸ ಅದ ಕ್ರಿಕೆಟ್ ಫ್ಯಾಕ್ಟ್ರಿ ಮ್ಯಾಗ. ಇದು ಪ್ರಾರಂಭ ಮಾಡ್ಬೇಕಂಬ ಉದ್ದೇಶದಿಂದ. ಯಾಕಂದ್ರೆ ಇದ್ರಾಗ ನಾವು ಅವ್ರು ಬಂದಿದ್ದು ನಾವು ಕೆಲವೊಂದ್ಸಲ ನೋಡ್ತೀವಿ, ಅವ್ರು ಬರೋದ್ರು, ಇವ್ರಿಗೆ ನಾರಾಜು, ಇವ್ರು ಬರೋದ್ರು, ಅದು ನಾರಾಜು. ಇದು ಏನೋ ನಮ್ಗೆ ಅನ್ಸತ್ತೆ. ಇದು ಫ್ಯಾಕ್ಟ್ರಿ ಮಾಡಕ್ ಇಲ್ಲಿ ನಮ್ಮಲ್ಲಿ ಇಚ್ಛಾಶಕ್ತಿ ಲೀಡರ್ ಬಲ್ಲಿ ಅದ. ಸ್ವಲ್ಪ ಅವ್ರವ್ರು ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೊಂಡು ಚಿಂತೆ ಆಗ್ಲತ್ತಾರ ನನ್ಗೆ ಅನ್ಸತ್ತೆ ಸರ್. ಇದಕ್ಕೆ ರೈತರು ಒಳ್ಳೆ ಸಲುವಾಗಿ, ಜಿಲ್ಲೆ ಒಳ್ಳೆ ಸಲುವಾಗಿ ಒಂದ್ ಸೆಕೆಂಡ್. ಯಾಕಂದ್ರೆ ಇವತ್ತ ನಮ್ಗ್ ಲೀಸ್ ಆಲ್ರೆಡಿ ಪಾರ್ಟಿ ಅದ, NCDC ಲೋನ್ ಸ್ಯಾಂಕ್ಷನ್ ಆಗ್ಯದ, ಮತ್ ಆಗ್ತಾ ಇಲ್ಲ ಯಾಕ? ಸರ್ ಸರ್ ಇವೆರಡರ ಮಧ್ಯೆ ಏನಂತಂದ್ರೆ ರೈತರಿಗೆ ಹೊರೆ ಆಗ್ತಾ ಇದೆಯಲ್ಲ ಸರ್. ರೈತರು ಕೂಡ ಸಾಕಷ್ಟು ಬೀದಿಗಿಳಿದು ಹೋರಾಟಗಳನ್ನ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ರೈತರ ಬಗ್ಗೆ ತಾವೇನ್ ಮಾತಾಡ್ತೀರಿ ಸರ್? ಈಗ ರೈತರು ಕೇಳ್ತಾ ಇದಾರ ಸರ್, ನಾವು ಭಾಷಣ ಹೇಳ್ತೀವಿ, ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ. ಅದ್ರ ಪ್ರಾಕ್ಟಿಕಲ್ ನಾ ಅದೇ ಕೇಳ್ತಾ ಇದೀವಿ. ನಾವು ರೈತರು ಹೋರಾಟ ಮಾಡಿದೀವಿ, ನಾವು ರೈತರಿಗೆ ಎಲ್ಲ ಮಾಡತ್ತೀವಿ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಲೀಸ್ ಸಲ ಪಾರ್ಟಿ ಇದ್ದಾಗ ಒಂದ್ ಕಡೆ ಮಿನಿಸ್ಟರ್ ಹೇಳ್ತಾರ, ನಾವ್ ಹೆಂಗಾರ ಮಾಡಿ ಫ್ಯಾಕ್ಟ್ರಿ ನಾವು ಚಾಲು ಮಾಡಿಸ್ತೀವಿ ಅಂತ ಹೇಳ್ತಾರ. ಮತ್ತೊಂದ್ ಕಡೆ ಅವ್ರದ್ದು DC ಬ್ಯಾಂಕ್ ಅಧ್ಯಕ್ಷರು ಹೇಳ್ತಾರ, ನಾವು ಅದು ಆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರ. ಇದು ಗೊಂದಲ ಸರ್. ಒಂದ್ ಕ್ಯಾಬಿನೆಟ್ ಬೋರ್ಡ್ದಾಗ ಮೀಟಿಂಗ್ ಆಯ್ತದ, ಆ ಕೇಸಿಂದ ಏನದ ಅಂತಂದ್ರೆ ಇದು ಲೀಸ್ ಫೈನಲ್ ಮಾಡಮಿ ಅಂತ ಹೇಳ್ತಾರ. ಅದೇನು ಸರ್ಕಾರ ಮನಸ್ಸು ಮಾಡಿದಾರ ಸರ್, ಸರ್ಕಾರ ಮನಸ್ಸು ಮಾಡಿದಾರ ಎಲ್ಲನೂ ಆಯ್ತು. ಯಾಕಂದ್ರೆ ನಮ್ಮಲ್ಲಿ ಜಿಲ್ಲಾದಾಗ ಏನ್ ಅದಾರ, ಈಗ ನಮ್ಮ MLA ಗಳು ಇದ್ದಿರ್ಬೇಕು, ಮಾಜಿ ಶಾಸಕರಿದ್ರು, MLC ಗಳಿದ್ರು, ಉಸ್ತುವಾರಿ ಮಂತ್ರಿಗಳು. ಒಂದ್ ಸೆಕೆಂಡ್ ಆಗ್ತದೆ ಸರ್. ಇವ್ರೆಲ್ಲರೂ ಮನಸ್ಸು ಮಾಡಿದ್ರ, ಎಲ್ಲರೂ ಕೂಡ ಮಾಡ್ಬೇಕಾದ್ರೆ ಒಂದ್ ಸೆಕೆಂಡ್ ಆಗೈತೆ. ಈಗ ನೋಡ್ರಿ, ಮಂಡ್ಯಕ್ಕ ವರ್ಷಿಗೆ 30 ಕೋಟಿ ರೂಪಾಯಿ 40 ಕೋಟಿ ರೂಪಾಯಿ ಕೊಡ್ತಾರೆ ಸರ್ಕಾರದವ್ರು. ಇದೇ ಮಂಡ್ಯ. ಮತ್ ನಮ್ಮಲ್ಲಿ ಯಾಕೆ ಅದು ಕೊರತೆ ಅದ? ನಮ್ಗೆ ಯಾಕೆ, ನಮ್ ಜಿಲ್ಲೆಗೆ ಯಾಕೆ ಅನ್ಯಾಯ ಆಗತ್ತದ? ನಮ್ ಜಿಲ್ಲೆಗೆ ಮಾಡ್ಬಾರ್ದಲ್ಲ ಅದು ಅನ್ಯಾಯ. ಇದೇ ಮತ್ತೆ ರನ್ ಫ್ಯಾಕ್ಟ್ರಿ ಏನಾದ್ರು ಲೀಸ್ ಕೊಟ್ಟಾರ. ಎಷ್ಟು ರೀಸೆಂಟ್ ಒಂದ್ 8-9 ತಿಂಗಳ ಮೇಲೆ ಕೊಟ್ಟಾರ ಸರ್. ಮತ್ ನಮ್ ಫ್ಯಾಕ್ಟ್ರಿ ಯಾಕೆ ಕೊಡಬಾರ್ದು? ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾರೆ ಬೀದರ್ ಜಿಲ್ಲೆಗೆ? ನಮ್ ಕ್ವಶನ್ ಅದೇ ಅದ ಸರ್. ಎಲ್ಲಾ ಮಂತ್ರಿಗಳು ಏನದ ಅಂತಾರ, ಎಲ್ಲಾ ಮಂತ್ರಿಗಳು ಅಲ್ಲಿ, ಶಾಸಕರಲ್ಲಿ, ಮಾಜಿ ಶಾಸಕರಲ್ಲಿ ಎಲ್ಲರೂ ಕೂಡ ಏನಂದ್ರೆ ಇದು ಒಂದು ಪ್ರಾರಂಭ ಮಾಡಿದ್ರೆ ಅಂತಂದ್ರ ಜಿಲ್ಲೆಗೆ ಒಂದ್ ಒಳ್ಳೇದದ. ಮತ್ತೆ ಇವ್ರಿಗೆ ಪುಣ್ಯತೆ ಕೆಲಸ ಆಗ್ತಂತ ಈ ಮೂಲಕ ತಮ್ಮ ಜನ ಮೂಲಕ ಇಚ್ಛೆ. ಸರ್, ಈಗ ಇನ್ನೊಂದು ಗೊಂದಲದ ಒಂದು ವಿಚಾರ ಅಂತ ಹೇಳಿದ್ರಿ. ಸರ್ಕಾರ ಕೆಲವೊಂದಿಷ್ಟು ಇಲ್ಲಿನ ನಾಯಕರು ಕೂಡ ಚರ್ಚೆ ಮಾಡಿ ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ಇವತ್ತು ಕಾರ್ಖಾನೆ ಆರಂಭವಂತ ವಿಚಾರದಲ್ಲೂ ಕೂಡ DC ಬ್ಯಾಂಕ್ ಕೂಡ ಆಕ್ಷನ್ ತೊಗೊಳ್ಬೇಕು, ತೊಗೊಳ್ತೀವಿ, ಹೀಗ್ ಮಾಡ್ತೀವಿ ಅನ್ನೋ ಒಂದು ಕೆಲವೊಂದಿಷ್ಟು ಪ್ರಕ್ರಿಯೆ ಹೇಳಿದ್ರಿ. ಈ ಒಂದು ಇದರಲ್ಲಿ DC ಬ್ಯಾಂಕ್ ಯಾವ ರೀತಿ ಪಾತ್ರ ವಹಿಸಿದ್ರೆ ರೈತರಿಗೆ ಅನುಕೂಲತೆ ಆಗುತ್ತೆ? ನಿಮ್ಮ ಅಭಿಪ್ರಾಯ ಏನು DC ಬ್ಯಾಂಕ್ ಕುರಿತು? ಸರ್, DC ಬ್ಯಾಂಕ್ದವರು ಇವತ್ತು ನೋಡ್ರಿ, ಅವ್ರು ಅಮೌಂಟ್ ರಿಕವರಿ ಆಗ್ಬೇಕಾಗಿತ್ತು ಸರ್. ನಾವು DC ಬ್ಯಾಂಕ್ದವ್ರಿಗೆ ಅವ್ರದ್ದು ಅಮೌಂಟ್ ರಿಕವರಿ ಆಯ್ತದ, ಫ್ಯಾಕ್ಟ್ರಿನೂ ಪ್ರಾರಂಭ ಆಯ್ತದ. ಇವತ್ತು ಲೀಸ್ದಾಗ ಒಂದು 40 ಕೋಟಿ ರೂಪಾಯಿ ಅವ್ರಿಗೆ ಪ್ರಾರಂಭದಾಗ ಬರ್ತದ. ಇಯರ್ಲಿ ಅವ್ರ ಅಮೌಂಟ್ ರಿಫಂಡ್ ಆಯ್ತದ. ಇವತ್ತು ಈಗ 1 ವರ್ಷ ಆಯ್ತು ಇದು ಲೀಸ್. ಒಂದ್ ವರ್ಷ ಮೊದಲು ರಿಲೀಸ್ ಆಗಿತ್ತು ಅಂದ್ರೆ ಇವತ್ತು 1 ವರ್ಷದಿಂದ ಅಮೌಂಟ್ ಅವ್ರಿಗೆ ರಿಫಂಡ್ ಆಯ್ತಿತ್ತು. ಇದು ಹಿಂಗೆ ಇಟ್ಕೊಂಡು ಕುಂತ್ರ ಅವ್ರಿಗೆ ಅಮೌಂಟ್ ಬರ್ಲತ್ತೇನು? ಬರ್ಲತ್ತಿಲ್ಲ. ಅದನ್ನು ರೈತರ ಫ್ಯಾಕ್ಟ್ರಿ ಅದ, ಅದನ್ನು ರೈತರ ಬ್ಯಾಂಕ್ ಅದ, ಇದನ್ನು ರೈತರ ಫ್ಯಾಕ್ಟ್ರಿ ಅದ. ಸ್ವಲ್ಪ ಅವ್ರು ಹೆಲ್ಪ್ ಮಾಡಿದ್ರು ಲೀಸ್ ಸಲುವಾಗಿ. ಇದು ಅಮೌಂಟ್ ಏನ ಕಮ್ಮಿ ಮಾಡಿದ್ರು. ಈಗ ನೋಡ್ರಿ, ನಾವ್ ಒಂದೇ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗ. 180 crore ರೂಪಾಯಿಗೆ ಇವ್ರು ಬಿಟ್ಬಿಟ್ರು, ಹೌದಾ? ಒಬ್ಬ ಯಾವನೋ ಪ್ರೈವೇಟ್ ಕ್ಲಾಸ್ 180 ಕೋಟಿ ರೂಪಾಯಿ ಬಿಟ್ರು. ನಮ್ಗ್ 230 ಕೋಟಿ ರೂಪಾಯಿ ನಮ್ಗ್ ತೋರ್ಸದ. ಯಾಕಪ್ಪ? ನಮ್ಗೆ 1 ಕೋಟಿ ರೂಪಾಯಿ, 150 ಕೋಟಿ ರೂಪಾಯಿ, 180 ಕೋಟಿ ರೂಪಾಯಿ ಮೇಲೆ ನೀವು ಏನಂತಂದ್ರ ಏನ್ ಬಿಟ್ಟಿರಿ, ಅದೇ ಅಮೌಂಟ್ ಮೇಲೆ ಲೀಸ್ ಮಾಡ್ರಿ, ನಿಮ್ಮ ಅಮೌಂಟ್ ಬರ್ತದಲ್ಲ. ಹೌದು, ನೀವು ಬಿಟ್ಟು ಅವ್ ಮಾಡಿದ್ರೆ ಇದ್ರು ಮಾಡ್ರಿ, ಬರ್ತದೆ, ನಿಮ್ಮ ಅಮೌಂಟ್ ಬರ್ತಾನ, ಫ್ಯಾಕ್ಟ್ರಿ ಪ್ರಾರಂಭ ಆಯ್ತದ. ಅದ್ಯಾಕೆ ಮಾಡ್ತಾ ಇಲ್ಲ ನಾವು ಅನ್ನೋದು. ನಿಮ್ಮ ಪ್ರಶ್ನೆ ಕೂಡ ಚೆನ್ನಾಗಿದೆ.
ಆದ್ರೆ ಇವತ್ತು ತಮ್ಮ ಒಂದು ಹೋರಾಟದ ನಿಲುವಿನ ಅಂಚಿನಲ್ಲಿ ಬಂದ್ರೆ ಸಾಕಷ್ಟು ರಾಜಕಾರಣಿ ಕೂಡ ವಿಧಾನಸೌಧ ಮತ್ತು ಸುವರ್ಣಸೌಧದಲ್ಲೂ ಕೂಡ ಸಭೆ ಮಾಡಿದ್ರು. ಇದರ ಪ್ರಮುಖವಾಗಿ ಉಸ್ತುವಾರಿ ಸಚಿವರಾದಂತ ಏನಂದ್ರೆ ಸಹಕಾರ ಸಕ್ಕರೆ ಕಾರ್ಖಾನೆಗಳ ಸಚಿವರಾದಂತ ಶಿವಾನಂದ ಪಾಟೀಲ್ ಅವರು ಕೂಡ ಈ ಒಂದು ಫ್ಯಾಕ್ಟರಿ ಬಗ್ಗೆ ಕಾಳಜಿ ವಹಿಸಿದ್ರು. ಮತ್ತೆ ಪುನರಾರಂಭ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ, ಮತ್ತೆ ಇದಕ್ಕೇನಂತಂದ್ರೆ ಅಣ್ಣ ಸಹಕಾರ ಕೂಡ ಇರುತ್ತೆ ಅನ್ನೋದು ಕೂಡ ಒಂದ್ ಕಡೆ ಎಲ್ಲೋ ಹೇಳಿದ್ರು ಅನ್ನೋದು ಕೂಡ ಇದೆ. ಸೊ ಆ ಒಂದು ಪ್ರಕಾರವಾಗಿ ಬಂದ್ರೆ ಈ ಕಡೆ ಭಾಗದ ರೈತ ಮುಖಂಡರಾಗಿರ್ಬೋದು, ತಾವಾಗಿರ್ಬೋದು, ಇವತ್ತು ಶಿವಾನಂದ ಪಾಟೀಲ್ ಅವರ ಕುರಿತಂತೆ ಏನ್ ತಾವು ತಿಳಿಸಕ್ಕೆ ಇಷ್ಟಪಡ್ತೀರಾ? ಸರ್, ಶಿವಾನಂದ ಪಾಟೀಲ್ ಅವರು ಬಹಳ ಮ್ಯಾಕ್ಸಿಮಮ್ ಏನಂದ್ರೆ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಫ್ಯಾಕ್ಟ್ರೀಸ್ ಪ್ರಾರಂಭ ಮಾಡ್ಲಿಕ್ಕೆ ಮೀಟಿಂಗ್ ಕರೆದಿದ್ದು ಅವ್ರು. ಇದ್ರೊಳಗೆ ಅವ್ರು ಮತ್ತೆ NCDC ಒಳಗ ನಮ್ಮ ಹೆಸರು ಇದ್ದಿದ್ದಿಲ್ಲ, NCDC ಒಳಗೆ ಹೆಸರು ಹಾಕ್ಸಿದ್ದು ಅವರೇ, ಲೋನ್ ಸ್ಯಾಂಕ್ಷನ್ ಮಾಡಿಸಿದ್ದು ಅವ್ರ ಮ್ಯಾಗ ನಮ್ದು ಯಾವ್ದು ಅಭ್ಯಂತರ ಇಲ್ಲ. ಅವ್ರ ಎಷ್ಟು ಸಹಕಾರ ಮಾಡ್ಬೇಕು ಬಹಳಷ್ಟು ಮಾಡ್ಯಾರ ಅವ್ರು. ಒಂದೊಂದ್ಸಲ ನಿಂಬಲ್ಲೇ ಒಂದಿಲ್ಲಪ್ಪ, ನೀವೇ ಅಷ್ಟು ಎಫರ್ಟ್ ಮಾಡತ್ತಿಲ್ಲ ಅಂತ ಅವ್ರ ಅನಿಸಿಕೆ ಅದ. ಅವ್ರೊಳಗ ನಾವ್ ಯಾಕಂದ್ರೆ ಶುಗರ್ ಸಕ್ಕರೆ ಮಂತ್ರಿ ಇರೋರು ಅವ್ರು ಏನ್ ಕೆಲಸ ಮಾಡ್ಬೇಕು ಸರ್, ಅವ್ರು ಪ್ರಾಮಾಣಿಕವಾಗಿ ಮಾಡ್ಲತ್ತಾರ, ಅವ್ರಿಗೆ ನಾವು ಯಾವ್ದು ದೋಷ ಇಲ್ಲ. ಬಟ್ ನಮ್ ಜಿಲ್ಲೆ ನಾಯಕರ ಬಳಿ ಅಂತ ನಮ್ಗೆ ಕೊರತೆ ಅದಂತ. ಓಕೆ ಸರ್, ಈ ಕುರಿತಂತೆ ಶಿವಾನಂದ ಪಾಟೀಲ್ ಅವ್ರ ಮೇಲೆ ಇಲ್ಲಿನ ಭಾಗದ ರೈತರು ಕೂಡ ಭರವಸೆ ಇಟ್ಟಿದ್ದಾರೆ. ಆ ಭರವಸೆಯ ಒಂದು ವಿಚಾರದಲ್ಲಿ ತಾವು ಇವತ್ತು ಶಿವಾನಂದ ಪಾಟೀಲ್ ಅವರಿಗೆ ಏನ್ ಮನವಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ತಾವು ಮಾಡ್ತೀರಿ? ಸರ್, ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರಾಗಿರ್ಲಿಕ್ಕ ಇವತ್ತು ನಾವು ನೋಡ್ತಾ ಇದೀವಿ. ಆ ಕಡೆ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ ಏನಾದ್ರು ಸ್ಟ್ರೈಕ್ ಮಾಡಿದಾಗ ಅಲ್ಲಿ ಹೋಗಿ ರೈತರ ಜೊತೆ ಮಾತಾಡಿ ಅಲ್ಲೇನ ಸೊಲ್ಯೂಷನ್ ಮಾಡ್ಯಾರ ಅವ್ರು, ಹಾದಿ ಹುಡುಕ್ಯಾರ. ಅದೇ ರೀತಿ ಇವತ್ ನಮ್ ಜಿಲ್ಲೆಗೂ ಏನದ ಅಂತಂದ್ರ ಅವ್ರು ಎಲ್ಲರಿಗೂ ಕೂಡ್ಸಿ ಏನದ ಅಂದ್ರ ಇದೊಂದು ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಾರ ಅಂತ ಹೇಳಿ ನಮ್ಮ ಆಸೆ ಅದ. ಯಾಕಂದ್ರೆ ಅವ್ರ ಆ ಗುಣತ್ವ ಅದ ಅದು ಶಿವಾನಂದ ಪಾಟೀಲ್ ಅವ್ರ ಬಳಿ. ಯಾಕಂದ್ರೆ ನಾವು ರೈತರ ಬಗ್ಗೆ ಕಾಳಜಿ ಅದ, ಇದನ್ನು ಏನದ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ಬೇಕಂತ ಹೇಳಿ ಅವ್ರ ಹತ್ರ ವಿನಂತಿ. ಸರ್, ಇವತ್ತು ತಾವು ಈ ಮಾಧ್ಯಮದ ಮೂಲಕ ಒಂದು ಹಳೆ ಫ್ಯಾಕ್ಟ್ರಿ ಆಗದಂತ ನಮ್ಮ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ಬೇಕಂತ ಹೇಳಿ ಚಿಂತನೆ ಮಾಡತ್ತೀರಿ. ಜಿಲ್ಲೆ ತುಂಬಾ ಏನದ ಅಂತಂದ್ರ ಎಲ್ಲರೂ ಭೇಟಿಯಾಗಿ ನೀವು ಮಾಡ್ತಾ ಇದೀರಿ. ಇದೊಂದು ಪುಣ್ಯದ ಕೆಲಸ ಅದ. ರೈತರಿಗೆ ಏನದ ಅಂತಂದ್ರ ಒಂದು ಬೆನ್ನೆಲುಬಾಗುವಂತ ಕೆಲಸ ಅದ. ತಾವು ಇದೊಂದು ಮಹಿಮೆ ತೋಡಿದ್ರು ಇದೇ ರೀತಿ ತಾವು ಮಾಡಿ ಫ್ಯಾಕ್ಟ್ರಿ ಪ್ರಾರಂಭ ಆಗ್ಬೇಕು ತಾವು ಕಾರಣಕರ್ತಾ ಇದ್ರಿ. ಈ ಮೂಲಕ ನಮ್ಮ ಚಾನಲ್ಗೆ ಏನದ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ತಮ್ಮ ಎಫರ್ಟ್ ಬಹಳ ಜರೂರಿ ಇದೆ ಇದ್ರೊಳಗೆ. ಇದೊಂದು ತಮ್ಮ ಅನ್ನೋದ್ರ ಮುಖ್ಯವಾದ ಪಾತ್ರ ಅದ ಅಂತ ತಿಳಿಸಿ ನಾನು ತಮ್ಮ ಚಾನಲ್ಗೆ ಧನ್ಯವಾದ. ಥ್ಯಾಂಕ್ಸ್.